ನನ್ನ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತು ಭತ್ತ ಬೆಳೆಯೋರು ಅಥವಾ ಪ್ಯಾಡಿ ಏನು ಬೆಳೀತಾ ಇದ್ದಾರಲ್ಲ, ಪ್ಯಾಡಿ ಬೆಳೆಗಾರರ ಮನಸ್ಸಲ್ಲಿ ಒಂದು ಸಮಸ್ಯೆ ಕಾಡ್ತಾ ಇದೆ ತುಂಬ ಜನರಲ್ಲಿ. ಅದೇನಪ್ಪ ಅಂತಂದರೆ, ಏನು ಪ್ಯಾಡಿ ನಾವೇನು ಭತ್ತ ಮಾಡ್ತಾ ಇದ್ದೀವಿ ಅದರಲ್ಲಿ ಎಲೆ ಎಲ್ಲ ಸುಟ್ಟು ಹೋಗ್ತಾ ಇದೆ, ಬರ್ನ್ ಆಗ್ತಾ ಇದೆ. ಅದಕ್ಕೆ ಪರಿಹಾರ ತಿಳಿಸಿ ಏನು ಅಂತಂದು ನಮ್ಮ ಹತ್ರ ಕೇಳ್ಕೊಂಡಿದ್ದಾರೆ. ಸೊ ಅವರಿಗೋಸ್ಕರ ಈ ವಿಡಿಯೋನು ಮಾಡ್ತಾಯಿದ್ದೀನಿ. ಸೊ ನಾವು ಇಲ್ಲಿ ಊರ್ವಿ ಲೈಫ್ ಮ್ಯಾನೇಜ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಕಡೆಯಿಂದ ಬಂದಿದ್ದೇವೆ. ಸೊ ಈ ಭತ್ತದಲ್ಲಿ ನೋಡಿ, ನಿಮಗೆ ಮೇಲೆ ಸುಟ್ಟಂಗೆ ಕಾಣ್ತಾ ಇದೆ. ರೈತರು ಹೇಳಿದರು ಎಲ್ಲ ಸುಟ್ಟು ಹೋಗ್ತಾ ಇದೆ, ಇದು ಏನು ಪ್ರಾಬ್ಲಮ್ಮು ಗೊತ್ತಾಗ್ತಾಯಿಲ್ಲ, ಏನು ಮಾಡಬೇಕು ಅಂತಂದು. ಸೊ ಇದಕ್ಕೆ ನಾವು ಸೊಲ್ಯೂಷನ್ ಹುಡುಕೋ ಪ್ರಯತ್ನ ಮಾಡ್ತೀವಿ. ಸೊಲ್ಯೂಷನ್ ಎಲ್ಲದಕ್ಕೂ ಇದ್ದೇ ಇರ್ತೈತಿ. ಸೊ ನಾವು ಊರ್ವಿ ಲೈಫ್ ಮ್ಯಾನೇಜ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಹುಬ್ಳಿ ಅಲ್ಲಿರುವಂಥ ಕಂಪನಿಯಲ್ಲಿ ಒಂದು ವರ್ಕ್ ಮಾಡ್ತಾ ಇದ್ದೀವಿ. ನಿಮ್ಮ ಎಲ್ಲ ಬೆಳೆಗಳಿಗೂ ಫ್ರೀಯಾಗಿ ಸರ್ವಿಸ್ ಸಿಗುತ್ತೆ. ಯಾರು ಬೇಕಾದರೂ ರೈತರು ಯೂಸ್ ಮಾಡ್ಕೋಬೋದು. ಕರ್ನಾಟಕದಾದ್ಯಂತ ಎಲ್ಲ ಭಾಗದಲ್ಲಿ ಕೂಡ ನಮ್ಮ ಅಸೋಸಿಯೇಟ್ಗಳು ಇದ್ದಾರೆ. ಅವರಿಗೆ ಒಂದು ವೆಲ್ ಎಜುಕೇಷನನ್ನು ಕೊಟ್ಟು ಫೀಲ್ಡಲ್ಲಿ ಇಳಿಸಿರಲಾಗ್ತದೆ. ಹಾಗಾಗಿ ನೀವು ಅವರನ್ನು ಯೂಸ್ ಮಾಡ್ಕೊಬೋದು. ನಿಮಗೆ ಒಳ್ಳೆಯ ಮಾಹಿತಿನೂ ಕೊಡ್ತಾರೆ. ಸೊ ಈ ಪ್ಯಾಡಿಯಲ್ಲಿ ಮೇಲೆ ಟಿಪ್ ಬರ್ನ್ ಆಗ್ತಾ ಇದೆಯಲ್ಲ, ಇದಕ್ಕೆ ಸೊಲ್ಯೂಷನ್ ಏನು ಅಂತಂದು ಹುಡ್ಕೋಣ. ನೋಡಿ, ಇಲ್ಲಿ ಕಾಣ್ತಾ ಇದೆ. ಮೊದಲು ನೀವು ಚೆಕ್ ಮಾಡುವಾಗ ಏನು ಮಾಡಿ ಅಂದರೆ, ನಾನಿಲ್ಲಿ ಲೈವ್ ಆಗಿ ತೋರಿಸ್ತೀನಿ. ನಾನು ಈ ಪ್ಯಾಡಿಯಲ್ಲಿ ನಿಮಗೆ ಕಾಣ್ತಾ ಇದೆಯಲ್ಲ, ಟಿಪ್ ಬರ್ನ್ ಆಗಿದೆ. ಸೊ ಏನು ಮಾಡಬೇಕು ಅಂತಂದರೆ, ನಾನು ಒಂದು ಗಿಡನ ತೊಗೊಳ್ತೀನಿ. ಯಾವುದು ಪ್ಯಾಡಿದು ಫುಲ್ ತೊಗೊಂಡಿದ್ದೀನಿ. ಇಲ್ಲಿ ನೋಡಿ, ಇದು ಬುಡ ಕಾಣ್ತಾ ಇದೆಯಾ, ಬುಡ. ಇದರಲ್ಲಿ ನೋಡಿ, ಇದು ಫಸ್ಟ್ ಎಲೆ ಒಣಗೋಗಿದೆ. ಸೊ ನೆಕ್ಸ್ಟನ್ನು ತಗೊಳ್ತಾ ಇದ್ದೀನಿ ನಾನು. ಇದೆಲ್ಲಿ ಬಂದಿದೆ ನೋಡಿ. ಸೊ ಇದು ಎರಡನೇದು. ಸೊ ಏನಾಗಿದೆ, ಟಿಪ್ ಇದು ಕೂಡ ಸುಟ್ಟಿದೆ. ಸೊ ಈ ಎಲೆ ಕೆಳಗಡೆಯಿಂದ ಸುಡ್ತಾ ಇದೆ. ಸೊ ಈ ಎಲೆನ ಬಿಡ್ತೀನಿ. ಹಾಗೆ ಇನ್ನೊಂದನ್ನು ತಗೊಳ್ತೀನಿ. ಇದು ಎರಡನೇದಾಯಿತು. ಅದರ ನೆಕ್ಸ್ಟ್ ಇರೋಂಥದ್ದು ಇದನ್ನು ನೋಡ್ತಾ ಇದ್ದೀನಿ ನಾನು. ಹಾಗೆ ತುದಿ ನೋಡಿ, ನೀವು ಚೆಕ್ ಮಾಡಬೇಕು. ಸೊ ಇದು ಕೂಡ ಸುಟ್ಟಿದೆ. ಸೊ ಕೆಳಗಡೆಯಿಂದ ಎರಡು ಎಲೆ ಸುಟ್ಟು ಹೋಗಿದೆ. ನೆಕ್ಸ್ಟ್ ಎಲೆ ಅದರ ಮೇಲಿರೋಂಥದ್ದನ್ನು ಚೆಕ್ ಮಾಡ್ತೀನಿ. ಅದರ ಮೇಲೆ ನಿಲ್ಲಿದೆ ನೋಡಿ, ಲೈಟಾಗಿ ಸಿಂಟಮ್ಸ್ ಕಾಣ್ತಾ ಇದೆ ಅಷ್ಟೇನಿಲ್ಲ. ಅದಕ್ಕಿಂತ ಟಾಪ್ ಎಲೆನೂ ನೋಡ್ತಾ ಇದ್ದೀನಿ. ಸೊ ಯಾವುದೇ ಥರದ ಇಲ್ಲಿ ನೋಡಿ, ಅದಲ್ಲ, ಇಲ್ಲಿದೆ ನೋಡಿ ಟಾಪ್ ಎರಡು ಎಲೆಗಳಲ್ಲಿ ಇಲ್ಲ. ಸೊ ಕೆಳಗಡೆ ಎಲೆಯಲ್ಲಿ ಸಿಂಟಮ್ಸ್ ನಿಮಗೆ ಕಾಣ್ತಾ ಇದೆ. ಇಲ್ಲೊಂದು ಕಾಣ್ತಾ ಇದೆ ನೋಡಿ, ಇದು ಕೆಳಗಡೆ ಎಲೆ ಇದು. ಸೊ ಈ ಥರ ಕೆಳಗಡೆಯಿಂದ ಮೇಲ್ಗಡೆಗೆ ವಿ ಶೇಪಲ್ಲಿ ಸುಡ್ತಾ ಬರ್ತಾಯಿದೆ ಅಂದರೆ 100% ಇದು ಪೊಟಾಷ್ ಕೊರತೆಯಿಂದ. ನೀವು ಪೊಟಾಷ್ ಹಾಕಿದ್ರಿ ಅಂದರೆ ಇದು ಸರಿಯಾಗುತ್ತೆ. ಇಲ್ಲ ಕ್ವಿಕ್ ರಿಸಲ್ಟ್ ಬೇಕು ಅಂದರೆ ನೀವು ಸ್ಪ್ರೇ ಮುಖಾಂತರನಾದ್ರೂ ಪೊಟಾಷ್ ಇರೋಂಥದ್ದನ್ನು ನೀವು ಸ್ಪ್ರೇ ಮಾಡಿದಾಗ ನೀವು ಇದನ್ನು ಕ್ಲಿಯರ್ ಮಾಡ್ಕೋಬೋದು. ಇದು ಒಂದು ಕೊರತೆ. ಸೊ ರೈತರು ಈ ಥರ ಸುಡ್ತೈತೆ ಅಂದಾಗ ಅಥವಾ ಟಿಪ್ ಬರ್ನ್ ಆಗ್ತೈತಿ ಅಂತ ಅಂದಾಗ ನ್ಯಾಚುರಲ್ಲಾಗಿ ನೀವು ಚೆಕ್ ಮಾಡೋಂಥ ವಿಧಾನ, ಒಂದು ಗಿಡನ ಕಂಪ್ಲೀಟಾಗಿ ತೊಗೊಳ್ಳಿ. ಅದನ್ನು ಮೇಲ್ಗಡೆ ಎಲೆ ಮಾತ್ರ ಸುಟ್ಟಿದೆಯೋ ಅಥವಾ ಕೆಳಗಡೆ ಎಲೆ ಸುಟ್ಟಿದೆಯೋ ಅದನ್ನು ನೋಡಿ. ನೀವು ಕೆಳಗಡೆಯಿಂದ ಬಂದಿರೋದ್ರಿಂದ ಲೈವಾಗಿ ತೋರಿಸಿದ್ದೀನಿ. ಸುಮ್ಮನೆ ನೋಡಿದರೆ ಗೊತ್ತಾಗಲ್ಲ. ಒಂದು ಗಿಡ ಸಂಪೂರ್ಣವಾಗಿ ತೊಗೊಳ್ಳಿ. ಕೆಳಗಡೆ ಎಲೆಯಿಂದ ಮೇಲ್ಗಡೆಗೆ ಸುಡ್ತಾಯಿತ್ತು ಅಂದರೆ ಅದು ಪೊಟಾಷ್ ಕೊರತೆ ಇದ್ದಿರ್ತೈತಿ. ನೀವು ಸ್ಪ್ರೇ ಮುಖಾಂತರನಾದರೂ ಇಮ್ಮಿಡಿಯೇಟಾಗಿ ಕೊಟ್ಟು ಕಂಟ್ರೋಲಿಗೆ ತಗೋಬೋದು. ಇಲ್ಲ ಗೊಬ್ಬರ ಹಾಕೋದ್ರ ಮುಖಾಂತರನಾದರೂ ಕೊಡ್ಬೋದು. ಸೊ ಇಷ್ಟೊಂದು ಆಗೋ ಮಟ್ಟ ಬಿಟ್ಕೋಬೇಡಿ. ಎಲ್ಲೋ ಒಂದೊಂದು ಸಿಂಟಮ್ಸ್ ಕಾಣ್ತೈತಿ ಅಂತ ಅಂದಾಗ ನೀವು ಚೆಕ್ ಮಾಡಿ. ಕೆಳಗಡೆ ಎಲೆ ಆಗಿತ್ತು ಅಂದರೆ ಇಮ್ಮಿಡಿಯೇಟಾಗಿ ನೀವು ಪೊಟಾಷ್ ಹಾಕೋದ್ರಿಂದ ಈ ಕೊರತೆನ ನೀಗಿಸ್ಕೋಬೋದು. ಸೊ ಎಲೆ ಟಿಪ್ ಬರ್ನ್ ಆಗೈತಿ ಅಂತಂದು ಯಾರೂ ಭಯ ಪಡಬೇಕಾಗಿಲ್ಲ. ಎಲ್ಲದಕ್ಕೂ ಪರಿಹಾರ ಇರ್ತೈತಿ. ಕೆಲವೊಮ್ಮೆ ಓವರ್ ಡೋಸ್ ಆದಾಗೂ ಸುಡೋ ಚಾನ್ಸಸ್ ಇರ್ತೈತಿ. ಈ ಪ್ಯಾಡಿಯಲ್ಲಿ ಸಿಂಟಮ್ಸ್ ಬಂದು ಪೊಟಾಷ್ ಕೊರತೆಯಿಂದ ಈ ಥರ ಆಗಿರೋಂಥದ್ದು. ಸೊ ನೀವು ಪೊಟಾಷ್ ಹಾಕೋದ್ರಿಂದ
ಆ ಕೊರತೆ ಇಲ್ಲಿಗೆ ನಿಂತು ಮುಂದೆ ಚೆನ್ನಾಗಾಗತ್ತೆ. ನೀವು ಜಾಸ್ತಿ ಆಗೋ ತನಕ ಬಿಟ್ರಿ ಅಂತಂದರೆ ನಿಮ್ಮ ಇಳುವರಿಯಲ್ಲಿ ಹೊಡೆತ ಬೀಳುತ್ತೆ. ಸೊ ಇದು ಒಂದು ನನ್ನ ಸಣ್ಣ ಮಾಹಿತಿ. ಥ್ಯಾಂಕ್ ಯು ಆಲ್. ಜೈ ಉರ್ವಿ ಮ್ಯಾನೇಜ್ಮೆಂಟ್ ಪ್ರೈವೇಟ್ ಲಿಮಿಟೆಡ್.